ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಪ್ರಾರ್ಥನಾ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳೇ ನೀವು ಹೆಚ್ಚಾಗಿ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ TV ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮ್ಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನದಿಂದ ನಾನು ದೇವರ ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಕೆಲವು ವಾರಗಳಿಂದ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಪವಿತ್ರಾತ್ಮನ ಮೂಲಕ ಕೊಲೊಸ್ಸೆದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇರುವಂಥ ಆ ವಾಕ್ಯ ಭಾಗದ ಮೇಲೆ ನಾನು ದೇವರ ವಾಕ್ಯವನ್ನು ನಾನು ಮಾತನಾಡ್ತಾ ಬರ್ತಾ ಇದ್ದೇನೆ. ವಿಶ್ವಾಸಿಗಳಾದಂಥ ನಾವು ದೇವರ ವಾಕ್ಯವದ ಸಮೃದ್ಧಿಯನ್ನು ನಮ್ಮ ಅಂತರಂಗದಲ್ಲಿ ಹೊಂದುವಂಥದ್ದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಇದರ ಕುರಿತು ನಾವು ತಿಳ್ಕೊಳ್ತಾ ನಾವು ಬರ್ತಾ ಇದ್ದೇವೆ. ಯಾಕಂದರೆ ನಾವು ಆದ ಕೂಡಲೇ ಎಲ್ಲ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ವಿಶ್ವಾಸಿಗಳಾದ ನಾವು ದೇವರ ವಾಕ್ಯದಲ್ಲಿ ಎಷ್ಟು ನೆಲೆಗೊಳ್ತೇವೋ, ದೇವರ ವಾಕ್ಯ ನಮ್ಮಲ್ಲಿ ಎಷ್ಟು ನೆಲೆಗೊಳ್ತೈತೋ ಅದರ ಮೇರೆಗೆ ನಮ್ಮ ಜೀವನದಲ್ಲಿ ನಾವು ಜಯಶಾಲಿಗಳಾಗ್ತೇವೆ, ನಾವು ಕೃತಾರ್ಥರಾಗ್ತೇವೆ, ಅಭಿವೃದ್ಧಿ ಹೊಂದುವಂಥವರಾಗಿರ್ತೇವೆ, ದೇವರ ಮಹತ್ವಗಳನ್ನು ನಾವು ಅನುಭವಿಸುವಂಥವರು ನಾವಾಗಿರ್ತೇವೆ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತೈತೆ. ಇವತ್ತು ಸಹ ಅದರ ಕುರಿತಾಗಿ ಮುಂದುವರಿಸಿ ನಾನು ಮಾತನಾಡ್ತಾ ಇದ್ದೇನೆ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಇನ್ನೇನು ಮಾಡುತ್ತದೆ ಎಂಬುದಾಗಿ. ಕಳೆದ ವಾರದಲ್ಲಿ ದೇವರ ವಾಕ್ಯ ನಮ್ಮ ಮನಸ್ಸನ್ನು ನೂತನಪಡಿಸಿ ಪರಲೋಕ ಭಾವಾಧೀನರಾಗುವಂತೆ ಮಾಡ್ತೈತೆ. ಎರಡನೇದಾಗಿ ನಾವು ಬೇಡಿದ್ದು ನಾವು ಹೊಂದುವ ಹಾಗೆ ನಮ್ಮ ಅಂತರಂಗವನ್ನು ಅದು ಬಲಪಡಿಸಿ ಅಭಿವೃದ್ಧಿಪಡಿಸುವಂಥದ್ದಾಗಿರ್ತೈತೆ. ಮೂರನೇದಾಗಿ ನಾವು ನೋಡಿದೆವು, ದೇವರ ವಾಕ್ಯ ದೇವರ ಪ್ರಭಾವದ ಸ್ವಾರೂಪ್ಯವುಳ್ಳವರಾಗುವಂತೆ ನಮ್ಮನ್ನ ಪ್ರಭಾವಕ್ಕೆ, ದೈವ ಸ್ವಭಾವಕ್ಕೆ ನಡೆಸಿಕೊಂಡು ಮಾರ್ಪಡಿಸಿಕೊಂಡು ಹೋಗ್ತೈತೆ ಎಂಬುದಾಗಿ ದೇವರ ವಾಕ್ಯವನ್ನು ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡ್ತಾ ಬಂದೆವು. ಇವತ್ತು ನಾವು ನೋಡ್ತೇವೆ ದೇವರ ವಾಕ್ಯ ಏನು ಮಾಡ್ತೈತೆ ಎಂಬುದಾಗಿ. ಈಗ ನಾನು ಹೇಳಿದ ಹಾಗೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದೋಣ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂಬುದಾಗಿ. ಇಲ್ಲಿ ಕೆಲವು ಸಂಗತಿಗಳಿದ್ದಾವೆ. 2 ಸಂಗತಿಗಳನ್ನು ತಗೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡ್ತೇವೆ ಈ 12ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ನಾವು ಓದ್ತಾ ಬರುವಂಥದ್ದಾದರೆ ಸೈತಾನನು ಮತ್ತು ಭೂಮಿಗೆ ದೊಬ್ಬಲ್ಪಟ್ಟ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಭೂಮಿಗೆ ದೊಬ್ಬಲ್ಪಟ್ಟ ಅಂತ ಹೇಳುವಾಗ ಇದರ ಅರ್ಥ ಸೈತಾನನ ಆಧಿಪತ್ಯ ಮತ್ತು ತೆಗೆದು ಹಾಕಲ್ಪಟ್ಟಿತು, ಸೈತಾನನು ಬಿದ್ದು ಹೋದ ಎಂಬುದಾಗಿ ಯೇಸುಸ್ವಾಮಿ ಲೂಕಾ ಸುವಾರ್ತೆ 10:19 ಹೇಳುವಂಥ ಆ ಒಂದು ಸಂಗತಿಯನ್ನು ಹೋಲುವಂಥದ್ದಾಗಿರ್ತೈತೆ. ಯೇಸುಸ್ವಾಮಿ ಹೇಳ್ತಾರೆ, ಇಗೋ ಸೈತಾನನು ಸಿಡಿಲಿನಂತೆ ಕೆಳಗೆ ಬೀಳುವುದನ್ನು ನಾನು ಕಂಡೆನು ಎಂಬುದಾಗಿ. ಸೈತಾನನು ಮನುಷ್ಯನ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಆತನು ರಕ್ತ ಸುರಿಸಿ ಪ್ರಾಣ ಕೊಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದ ಆ ಒಂದು ಬಲಿದಾನದ ಕಾರ್ಯದ ಮೂಲಕ ನಾವು ನೋಡ್ತೇವೆ ಮನುಷ್ಯರ ಮೇಲಿರುವಂಥ ಸೈತಾನನ ಅಧಿಕಾರ ತೆಗೆಯಲ್ಪಟ್ಟಿತು. ಅವನು ಬಿದ್ದು ಹೋದ ಅಧಿಕಾರದಿಂದ, ಮನುಷ್ಯನ ಮೇಲೆ ಅವನಿಗಿರುವ ಅಧಿಕಾರದಿಂದ ಅವನು ಬಿದ್ದು ಹೋದ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂತಾತನಾಗಿರ್ತಾನೆ. ಅದಕ್ಕೆ ಆತನು ಹೇಳ್ತಾನೆ, ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳನ್ನು ಗುಣ ಮಾಡಿರಿ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಇನ್ನು ಅಧಿಕಾರ ಸೈತಾನನ ಕೈಯಲ್ಲಿಲ್ಲ. ಆದ್ದರಿಂದ ನಿಮ್ಮನ್ನು ಎದುರಿಸುವಂಥದ್ದು ಒಂದೂ ಇಲ್ಲ. ನೀವು ಜಯಶಾಲಿಗಳೇ, ಹೋಗಿರಿ, ಸೈತಾನ ಕಾರ್ಯಗಳನ್ನು ನಾಶ ಮಾಡಿರಿ, ಜನರನ್ನು ದೇವರ ಕಡೆ ನಡೆಸಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥ ಆ ಮಾತಿನ ಅರ್ಥವಾಗಿರ್ತೈತೆ. ಅಷ್ಟು ಮಾತ್ರವಲ್ಲ, ಯೇಸುಸ್ವಾಮಿ ಹೇಳ್ತಾರೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ವೈರ್ಯ ಎಲ್ಲ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ. ಅಂದರೆ ಯೇಸುಸ್ವಾಮಿ ಅಧಿಕಾರವನ್ನು ತಗೊಂಡ, ಸೈತಾನನಿರುವಂಥ ಅಧಿಕಾರ ತೆಗೆಯಲ್ಪಟ್ಟಿತ್ತು. ಯೇಸು ಕ್ರಿಸ್ತನ ಅಧಿಕಾರವನ್ನು ಪಡೆದುಕೊಂಡ, ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಸಭೆಯಾದ ನಿಮಗೆ ಎಲ್ಲವುಗಳ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ಎಷ್ಟು ಮಾತ್ರಕ್ಕೂ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ. ಸೈತಾನನ ಅಧಿಕಾರವು ಆತ್ಮೀಕ ಲೋಕದಲ್ಲಿ ಮತ್ತು ಅವನ ಕೈಯಿಂದ
ತೆಗೆಯಲ್ಪಟ್ಟಿರುವಂಥದ್ದಾಗಿದೆ. ಅದು ಯೇಸು ಕ್ರಿಸ್ತನ ವಶಕ್ಕೆ ಬಂದಿರುವಂಥದ್ದಾಗಿದೆ. ಕ್ರಿಸ್ತನು ಮತ್ತು ಆತನ ಸಭೆಯಾದ ನಮಗೆ, ಅಂದರೆ ಆತನಲ್ಲಿ ನಂಬಿಕೆ ಇಟ್ಟಂಥ ನಮಗೆ ಅಧಿಕಾರವನ್ನು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಬೇಕು, ವೈರಿಗೆ ನಮ್ಮ ಮೇಲೆ, ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ನಾವೇ ಅವನ ಮೇಲೆ ಅಧಿಕಾರವನ್ನು ಹೊಂದಿದ್ದವರು ನಾವು ಆಗಿದ್ದೇವೆ. ಅವನು ನಮಗೆ ಎಷ್ಟು ಮಾತ್ರಕ್ಕೂ ಕೇಡು ಮಾಡಲಿಕ್ಕಾಗಲ್ಲ. ನಾವು ಅವನ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆತನು ಕೊಟ್ಟ ಅಧಿಕಾರದ ಮೇರೆಗೆ ನಾವು ನಾಶಪಡಿಸುವಂಥವರು ನಾವಾಗಿರ್ತೇವೆ ಎಂಬುದಾಗಿ ಈ ಒಂದು ಸತ್ಯ ನಮಗೆ ತಿಳಿದಿರಬೇಕಾಗಿದೆ. ಈಗ ನಾವು ನೋಡ್ತೇವೆ, ಭೂಮಿಗೆ ದೊಬ್ಬಲ್ಪಟ್ಟ ಅಂತ ಹೇಳುವಾಗ ಅಧಿಕಾರದಿಂದ ಅವನು ತೆಗೆಯಲ್ಪಟ್ಟ ಎಂಬುದಾಗಿ, ಮನುಷ್ಯರ ಮೇಲೆ ಅವನಿಗೆ ಅಧಿಕಾರವಿಲ್ಲವಾಯಿತು ಎಂಬುದಾಗಿ ಆತ್ಮಿಕ ಲೋಕದಲ್ಲಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಹೀಗಿದ್ದಾಗ್ಯೂ ಸಹ ಅವನೇನು ಮಾಡ್ತಾನಂದರೆ, ನಮಗೆ ನಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕೆ, ಕ್ರಿಸ್ತನಲ್ಲಿರುವಂಥ ನಮ್ಮ ಆ ಸತ್ಯದ ಜ್ಞಾನದಿಂದ ನಮ್ಮನ್ನು ತಪ್ಪಿಸುವುದಕ್ಕೆ, ಕ್ರಿಸ್ತನಲ್ಲಿರುವ ಆ ನಂಬಿಕೆಯನ್ನು ಕೆಡಿಸುವುದಕ್ಕೆ ಅವನು ಅನೇಕ ರೀತಿಯ ನಮ್ಮನ್ನು ಶೋಧನೆ ಮಾಡ್ತಾನೆ. ಅನೇಕ ರೀತಿಯ ನಮ್ಮನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮನ್ನು ಯಾರನ್ನು ನುಂಗಲಿ ಎಂಬುದಾಗಿ ಅವನು ಹುಡುಕುತ್ತಾ ತಿರುಗಾಡುತ್ತಾನೆ ಎಂಬುದಾಗಿ. ಹೀಗಿರುವಾಗ ಅನೇಕ ಸಮಸ್ಯೆಗಳನ್ನು ತರ್ತಾನೆ, ತೊಂದರೆಗಳನ್ನು ತರ್ತಾನೆ, ಸೋಲುಗಳು ತರುವ ಪ್ರಯತ್ನ ಮಾಡ್ತಾನೆ, ಹೋರಾಟಗಳನ್ನು ತರ್ತಾನೆ, ಅನೇಕ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ. ಕಾರ್ಯ ಮಾಡಿ ಸೈತಾನನ್ನು ಜಯಿಸಲಿಕ್ಕಾಗಲ್ಲ, ಈ ಸೈತಾನೊಬ್ಬ ಇದ್ದಾನೆ, ಇವನನ್ನೇನು ಮಾಡೋದು ಎಂಬುದಾಗಿ ನಮಗಿರುವ ಅಧಿಕಾರವನ್ನು, ನಮಗಿರುವ ರಕ್ಷಣಾ ಮಹತ್ವವನ್ನು ನಾವು ಮರೆಯುವ ಹಾಗೆ ನಮ್ಮನ್ನು ಮೋಸ ಮಾಡುವ ಪ್ರಯತ್ನ ಮಾಡಿ ನಮ್ಮನ್ನು ಸೋಲಿಸುವಂಥ ಪ್ರಯತ್ನವನ್ನು ಅವನು ಮಾಡುವಂಥ ಆತನಾಗಿರ್ತಾನೆ. ಈ ಲೋಕದಲ್ಲಿ, ಇಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿರುವಂಥ ನಾವುಗಳು ಹೇಗೆ ನಮಗೆ ವಿರುದ್ಧವಾಗಿ ನಮ್ಮನ್ನು ನುಂಗಲಿ ಎಂಬುದಾಗಿ ಪ್ರಯತ್ನಿಸುವಂಥ ಸೈತಾನನನ್ನು ಜಯಿಸುವುದು ಹೇಗೆ, ಸೈತಾನನ ತರುವಂಥ ಶೋಧನೆಗಳನ್ನು ಜಯಿಸುವುದು ಹೇಗೆ, ಈ ಲೋಕದಲ್ಲಿ ಬರುವಂಥ ಹೋರಾಟಗಳಲ್ಲಿ ನಾವು ಜಯ ಕಾಣುವುದು ಹೇಗೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ, ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ ಅವರು ಹೇಗೆ ಜಯಿಸಿದರು ಎಂಬುದಾಗಿ ಜಯದ ಮಾರ್ಗ ಪವಿತ್ರಾತ್ಮನಲ್ಲಿ ಬರೆಸಿಟ್ಟಿರುವಂಥ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಅವರು ತಮ್ಮ ಪ್ರಾಣದ ಮೇಲನ ಆಸೆಯನ್ನು, ಪ್ರೀತಿಯನ್ನು ತೊರೆದು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಮತ್ತು ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನಾವು ಹೋರಾಟದಲ್ಲಿರುವಂಥವರಾಗಿದ್ದೇವೆ. ನಾವು ಆ ಹೋರಾಟ ಮನುಷ್ಯರಿಗೆ ವಿರೋಧವಾಗಲ್ಲ, ಯಾವುದೇ ಸಂಗತಿಗಳಿಗೆ ವಿರೋಧವಾಗಲ್ಲ. ಅದು ನಾವು ನೋಡ್ತೇವೆ ಸೈತಾನನಿಗೆ, ಅವನ ದೂತರಿಗೆ ವಿರೋಧವಾಗಿ ಎಂಬುದಾಗಿ. ಎಫೆಸ ಪತ್ರಿಕೆ 6, 11, 12, 13 ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆಕಾಶ ಮಂಡಲದಲ್ಲಿ ಕೆಲಸ ಮಾಡುವಂಥ ದುರಾತ್ಮಗಳ ಸೇನೆಗಳ ಸಂಗಡ ಎಂಬುದಾಗಿ. ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇರ್ತೇವೆ. ನಾವು ಅಂದುಕೊಳ್ತೇವೆ ಮನುಷ್ಯರ ಹತ್ರ ಜೀವನ, ಸಮಾಜದ ಮಧ್ಯದಲ್ಲಿ ನಮ್ಮ ಜೀವನ, ಅನೇಕ ಸಂಗತಿಗಳ ಹತ್ರ ನಮ್ಮ ಜೀವನ, ಉದ್ಯೋಗದ ಹತ್ರ, ಕೆಲಸದ ಹತ್ರ, ಬಿಸ್ನೆಸ್ ಹತ್ರ, ಸೇವೆಗಳಲ್ಲಿ ನಮ್ಮ ಜೀವನ ಎಂಬುದಾಗಿ. ಬಟ್ ಇವುಗಳ ಹಿಂದೆ ಎಲ್ಲ ಆತ್ಮಲೋಕ ಇರುವಂಥದ್ದಾಗಿರ್ತೈತೆ. ನಿಜಕ್ಕೂ ನಮ್ಮ ಜೀವನ ಆತ್ಮಗಳ ಸಂಗಡ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆತ್ಮಗಳ ಸಂಗಡ ನಮ್ಮ ಜೀವನ ಇರುವಾಗ ನಮ್ಮ ಹೋರಾಟ ಸಹ ಆತ್ಮಗಳ ಸಂಗಡೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತೈತೆ. ಈಗ ಅದಕ್ಕೆ ನಾವು ನೋಡ್ತೇವೆ ಮನುಷ್ಯನ ಜೀವನ ಆತ್ಮಿಕವಾದದ್ದು ಎಂಬುದಾಗಿ. ಈ ಆತ್ಮಿಕವಾದಂಥ ಜೀವನದಲ್ಲಿ ನಾವು ಜಯಶಾಲಿಗಳಾಗಬೇಕು ಅಂತಂದರೆ ನಮಗೆ ಮತ್ತು ಆತ್ಮ ಸಂಬಂಧವಾದ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ. ಈ ಆತ್ಮ ಸಂಬಂಧವಾದ ಆಯುಧಗಳ ಬಗ್ಗೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 13ರಿಂದ 18ನೇ ವಚನ ತನಕ ಅದ್ಭುತವಾಗಿ ಪವಿತ್ರಾತ್ಮನು ಯಾವ ಆಯುಧಗಳನ್ನು ನಾವು ಧರಿಸಿಕೊಳ್ಬೇಕೆಂಬುದಾಗಿ ಸ್ಪಷ್ಟವಾಗಿ ವಿವರವಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಅಲ್ಲಿ ದೇವರ ವಾಕ್ಯ ಹೇಳ್ತೈತೆ, ನೀವು ಮಾಡಬೇಕಾದದ್ದೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ, ಆ ಹೋರಾಟದಲ್ಲಿ ಜಯಿಸುವುದಕ್ಕೆ ನೀವು ಈ ಒಂದು ಆತ್ಮ ಸಂಬಂಧವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ ಸಿದ್ಧವಾಗಿರಿ ಧರಿಸಿಕೊಂಡು ಎಂಬುದಾಗಿ. ಯಾವಾಗಲೂ ವಿಶ್ವಾಸಿ ಆತ್ಮ ಸಂಬಂಧವಾದ ಆಯುಧಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. ಆ ಆಯುಧಗಳಲ್ಲಿ ಮುಂದುವರಿಸಲಿ ಪವಿತ್ರಾತ್ಮನು 2 ಆಯುಧಗಳ ಬಗ್ಗೆ ಇಲ್ಲಿ ಬರೆಸಿರುವಂಥ ಆತನಾಗಿದ್ದಾನೆ. ಒಂದು, ಯಜ್ಞದ ಕುರಿಯಾದ ಆತನ ರಕ್ತ. 2ನೇದು, ಮತ್ತು ತಮ್ಮ ವಾಕ್ಯದ ಬಲ ಎಂಬುದಾಗಿ. ವಾಕ್ಯದ ಬಲ ಎಂಬುದಾಗಿ ನಾನು ಕಳೆದ ಕೆಲವು ವಾರಗಳಿಂದ ವಾಕ್ಯದ ಬಗ್ಗೆ, ದೇವರ ವಾಕ್ಯ ಎಂಥ ಮಹತ್ತರವಾದದ್ದು, ನಮ್ಮ ಜೀವಿತವನ್ನು ಏನಾಗಿ ಮಾರ್ಪಡಿಸ್ತೈತೆ ಎಂಬುದರ ಕುರಿತು ಹೇಳುವುದರಿಂದ ಇವತ್ತು ನನ್ನ ವಾಕ್ಯದ ಬಲ ಅಂದರೆ ಏನು ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಜ್ಞದ ಕುರಿಯಾದ ಆತನ ರಕ್ತ, ಆ ರಕ್ತವನ್ನು ನಾವು ಮಾತನಾಡುವಾಗ ನಾವು ನೋಡ್ತೇವೆ ವೈರಿ ನಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ವೈರಿಯ ಕಾರ್ಯಗಳನ್ನು ನಾವು ಜಯಿಸುವಂಥವರಾಗಿರ್ತೇವೆ. ನಮ್ಮದಾದ
ಕ್ರಿಸ್ತನಲ್ಲಿ ಕೊಡಲ್ಪಟ್ಟ ಸ್ಥಾನದಲ್ಲಿ ನಾವು ನಿಂತುಕೊಳ್ಳುವವರಾಗಿರ್ತೇವೆ. ಕ್ರಿಸ್ತನಲ್ಲಿ ದೊರಕಿರುವಂಥ ಆಶೀರ್ವಾದಗಳನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ ಯೇಸು ರಕ್ತವನ್ನು ನಾವು ಮಾತನಾಡುವಾಗ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಯೇಸು ರಕ್ತ ಅಂತೆ ದೇವರ ವಾಕ್ಯ ಹೇಳ್ತೈತೆ. ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತ, ಅದು ಯಜ್ಞದ ಕುರಿಯಾದ ಆತನ ರಕ್ತ ಎಂಬುದು. ಆ ರಕ್ತದ ಬಳಿಗೆ ನೀವು ಬಂದಿದ್ದೀರಿ ಎಂಬುದಾಗಿ ಅಲ್ಲಿ ಪವಿತ್ರಾತ್ಮನು ಹೇಳ್ತಾರೆ. ನಾವು ನೋಡ್ತೇವೆ ಹೇಬೇಲನ ರಕ್ತ ಪ್ರತೀಕಾರವನ್ನು ಕೇಳಿಕೊಂಡಿತು. ಈ ಪ್ರೋಕ್ಷಣ ರಕ್ತ ಕ್ಷಮಾಪಣೆಯನ್ನು ಮಾತನಾಡುವಂಥದ್ದಾಗಿರ್ತೈತೆ. ನಮಗಿರುವ ರಕ್ಷಣೆ ಬಗ್ಗೆ ಮಾತಾಡುವಂಥದ್ದಾಗಿರ್ತೈತೆ. ನಮಗಿರುವ ಜಯದ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ನಮಗಿರುವ ಮಹಿಮೆ ಬಗ್ಗೆ ಮಾತನಾಡ್ತೈತೆ. ಶುಭಪ್ರದದ ನಿರೀಕ್ಷಣೆ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ಯಾವುದಂದರೆ ಯಜ್ಞದ ಕುರಿಯಾದ ಆತನ ಯೇಸುವಿನ ರಕ್ತ. ಹಲ್ಲೆಲೂಯಾ. ಅದಕ್ಕೆ ಆ ರಕ್ತವನ್ನು ನಾವು ಮಾತನಾಡುವಾಗ ನಮ್ಮ ಪೊಸಿಷನಲ್ಲಿ, ಕ್ರಿಸ್ತನಲ್ಲಿ ದೊರೆತಿರುವ ಸ್ಥಾನದಲ್ಲಿ ನಾವು ನಿಂತುಕೊಳ್ಳುವಂಥವರಾಗಿರ್ತೇವೆ. ಇದು ನಮ್ಮ ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ದೃಢಪಡಿಸ್ತೈತೆ, ವೈರಿಯನ್ನು ಸೋಲಿಸುವಂಥದ್ದಾಗಿರ್ತೈತೆ. ಎರಡನೇದಾಗಿ ನಾವು ನೋಡಿದೆವು ತಮ್ಮ ವಾಕ್ಯದ ಬಲ ಎಂಬುದಾಗಿ. ತಮ್ಮ ವಾಕ್ಯದ ಬಲ, ದೇವರ ವಾಕ್ಯದ ಬಲ ಎಂಬುದಾಗಿ ಹೇಳಿಲ್ಲ, ತಮ್ಮ ವಾಕ್ಯದ ಬಲ ಎಂಬುದಾಗಿ. ಇದರ ಅರ್ಥ ಏನು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಗ್ಲಿಷ್ ಬೈಬಲಲ್ಲಿ ನೋಡುವಂಥದ್ದಾದರೆ ದ ಟೆಸ್ಟಿಮನಿ ಆಫ್ ದೇರ್ ವರ್ಡ್ ಎಂಬುದಾಗಿ, ಅಂದರೆ ತಮ್ಮ ಸಾಕ್ಷಿಯ ವಾಕ್ಯದಿಂದ ಎಂಬುದಾಗಿ ಹೇಳಲ್ಪಟ್ಟಿರುವಂಥದ್ದಾಗಿರ್ತೈತೆ. ಅದರ ಅರ್ಥ ನಮ್ಮ ವಾಕ್ಯ ಅಂದ ಕೂಡ ನಮ್ಮ ಸ್ವಂತ ವಾಕ್ಯ, ಸ್ವಂತ ಮಾತು ಎಂಬುದಾಗಲ್ಲ. ಅದರ ಅರ್ಥ ಏನಂದರೆ ದೇವರ ವಾಕ್ಯವೇ ನಮ್ಮ ಬಾಯಲ್ಲಿ ಇಟ್ಟು ಮಾತನಾಡುವಾಗ ನಮ್ಮ ವಾಕ್ಯ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಆದ್ದರಿಂದ ದೇವರ ವಾಕ್ಯವನ್ನು ನಮ್ಮ ಬಾಯಲ್ಲಿಟ್ಟು ನಾವು ಮಾತನಾಡುವಾಗ ನಾವು ವೈರಿಯನ್ನು ಜಯಿಸುವವರಾಗಿರ್ತೇವೆ ಎಂಬುದಾಗಿ. ಇನ್ನೊಂದು ಮಾತಲ್ಲಿ ನಾನು ಹೇಳುವಂಥ ಸಂಗತಿ ಏನಂದರೆ, ದೇವರ ವಾಕ್ಯವು ವೈರಿಯನ್ನು ನಿನ್ನ ಜೀವನದಲ್ಲಿ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ವೈರಿಯ ಕಾರ್ಯಗಳನ್ನು ನಾಶಪಡಿಸುವ ಶಕ್ತಿ ಉಳ್ಳದ್ದಾಗಿದೆ. ಎಲ್ಲರೂ ಹೇಳೋಣ, ದೇವರ ವಾಕ್ಯವು ನನಗೆ ವಿರೋಧವಾಗಿ ಕೆಲಸ ಮಾಡುವ ವೈರಿಯ ಕಾರ್ಯಗಳನ್ನು ನಾಶಪಡಿಸುವ ಶಕ್ತಿ ಉಳ್ಳದ್ದಾಗಿದೆ ಎಂಬುದಾಗಿ. ದೇವರ ವಾಕ್ಯ ಬಹಳ ಶಕ್ತಿ ಉಳ್ಳದ್ದು, ಬಹಳ ಪರಿಣಾಮಕಾರಿಯಾದದ್ದು, ಕಾರ್ಯಗಳನ್ನು ಮಾಡುವಂಥದ್ದು, ಬದಲಾವಣೆಗಳನ್ನು ತರುವಂಥದ್ದು, ಸೈತಾನನ ಕಾರ್ಯಗಳನ್ನು ನಾಶಪಡಿಸುವಂಥದ್ದು ದೇವರ ವಾಕ್ಯವಾಗಿದೆ. ಅದಕ್ಕೆ ನಾವು ನೋಡ್ತೇವೆ, ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳ್ತೈತೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ. ದೇವರ ವಾಕ್ಯಕ್ಕೆ ಜೀವ ಇದೆ, ದೇವರ ವಾಕ್ಯ ಕಾರ್ಯಗಳನ್ನು ಮಾಡ್ತೈತೆ ಎಂಬುದಾಗಿ. ದೇವರ ವಾಕ್ಯ ಕಾರ್ಯಗಳನ್ನು ಮಾಡ್ತೈತೆ. ಎಲ್ಲರೂ ಹೇಳೋಣ, ದೇವರ ವಾಕ್ಯ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಕೆಲವು ಸಂಗತಿಗಳು ನಮ್ಮ ಮನೆಯಲ್ಲಿ ಇರ್ತವೆ. ಕತ್ತಿ ಕಾರ್ಯ ಮಾಡ್ತೈತೆ, ಅದನ್ನು ನಾವು ಕೈಯಲ್ಲಿಟ್ಟು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವುದ್ರ ಮೇಲೆ ಅಪ್ಲೈ ಮಾಡ್ತೇವೆ ಅದು ಕಟ್ಟಾಗುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಹಾಗೆ ದೇವರ ವಾಕ್ಯ ಕಾರ್ಯ ಸಾಧಕವಾಗಿದೆ ಎಂಬುದಾಗಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕತ್ತಿ ನಾವು ಅದನ್ನು ಅನ್ಲೆಸ್ ಅಂಟಿಲ್ ನಾವು ಕೈಯಲ್ಲಿ ಹಿಡಿದು ನಾವು ಅದನ್ನು ಪ್ರಯೋಗಿಸುವ ತನಕ ಅದು ಏನನ್ನೂ ಮಾಡಲಿಕ್ಕೆ ಆಗಲ್ಲ, ಅಥವಾ ಅದರ ಮೇಲೆ ನಾವು ಬೀಳುವ ತನಕ ಅದು ನಮಗೇನು ಮಾಡಲಿಕ್ಕೆ ಆಗಲ್ಲ. ಅದೇ ರೀತಿ ದೇವರ ವಾಕ್ಯ ಸಹ ಅದು ಸುಮ್ಮನೆ ನಾವು ಸತ್ಯವೇದದಲ್ಲುಂಟು, ನಮ್ಮ ಮನಸ್ಸಲ್ಲಿ ಉಂಟು, ನಾವು ಕೇಳ್ತಾ ಇದ್ದೇವೆ ಎಂಬುದಾಗಿ ಅಲ್ಲಿಗೆ ಅದನ್ನು ಇಟ್ಟರೆ ಅದರ ಪರಿಣಾಮಕಾರಿಯಾದ ಶಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಲ್ಲ. ಬದಲಾಗಿ ಅದನ್ನು ನಮ್ಮ ಬಾಯಲ್ಲಿಟ್ಟು ಮಾತನಾಡುವಾಗ ಅದು ವೈರಿಯ ಕಾರ್ಯಗಳನ್ನು ನಾಶ ಮಾಡ್ತೈತೆ, ವೈರಿಯ ಮೇಲೆ ನಮಗೆ ಜಯವನ್ನು ತರುವಂಥದ್ದಾಗಿರ್ತೈತೆ. ನಮ್ಮ ಪಾಸ್ಟರ್ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಬುಲೆಟನ್ನು ನೀನು ಕೈಯಲ್ಲಿ ಇಟ್ಕೊಂಡ್ರು, ತೆಗೆದು ಎಸೆದ್ರು, ಟೇಬಲ್ ಮೇಲೆ ಇಟ್ಟರು, ಅದನ್ನು ನೋಡಿ ಯಾರಿಗೂ ಹೆದರಿಕೆ ಆಗಲ್ಲ, ಅದೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಬಟ್ ಆದರೆ ಅದು ಗನ್ನಲ್ಲಿಟ್ಟು ಟ್ರಿಗ್ಗರ್ ಒತ್ತಿದ್ರೆ ಅದರ ಶಕ್ತಿ ಬಹಳ ಪರಿಣಾಮಕಾರಿಯಾಗಿರ್ತೈತೆ, ಅದು ಜನರನ್ನು ಸಾಯಿಸುವಂಥದ್ದಾಗಿರ್ತೈತೆ. ಹಾಗೆ ದೇವರ ವಾಕ್ಯ ಸತ್ಯವೇದದಲ್ಲಿರ್ಬೋದು, ಟಿವಿಗಳಲ್ಲಿ ಬರ್ತಾ ಇರ್ಬೋದು, ಯೂಟ್ಯೂಬಲ್ಲಿ ಬರ್ತಾ ಇರ್ಬೋದು, ಎಲ್ಲಗೆ ಬರ್ತಾ ಇರ್ಬೋದು. ಬಟ್ ಅದು ನಿನ್ನ ಮನಸ್ಸಿನಲ್ಲಿ ಹೋಗಬೇಕು. ಅದು ನಿನ್ನ ಬಾಯಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸುವಾಗ ಮತ್ತು ಬುಲೆಟ್ ಗನ್ನಲ್ಲಿಟ್ಟು ಹೊಡೆದ ಹಾಗೆ ನಿನ್ನ ಬಾಯಲ್ಲಿಟ್ಟು ನೀನು ಮಾತನಾಡುವಾಗ ಆಗ ಆ ವಾಕ್ಯ ಪರಿಣಾಮಕಾರಿಯಾಗಿ ಕಾರ್ಯ ಮಾಡ್ತೈತೆ. ನೀನು ರೋಗಕ್ಕೆ ಆ ವಾಕ್ಯ ಮಾತಾಡ್ತೀಯ, ರೋಗ ಗುಣವಾಗುವಂಥದ್ದಾಗಿರ್ತೈತೆ. ಯಾವುದೇ ಮಾಟ ಮಂತ್ರ ಶಕ್ತಿಗಳಿಗೆ ನೀನು ಮಾತಾಡ್ತೀಯ, ಆ ಸಂಗತಿಗಳು ನಾಶವಾಗುವಂಥವಾಗಿರ್ತವೆ. ಯಾವುದೇ ಫೈನಾನ್ಸ್ ಪರಿಸ್ಥಿತಿಗೆ ನೀನು ಮಾತನಾಡ್ತೀಯ, ಅಲ್ಲಿ ಬದಲಾವಣೆ ಬರುವಂಥದ್ದಾಗಿರ್ತೈತೆ. ಯಾವುದೇ ವೈರ್ಯ ಕಾರ್ಯಕ್ಕೆ ವಿರುದ್ಧವಾಗಿ ದೇವರ ವಾಕ್ಯವನ್ನು ನೀನು ಮಾತನಾಡುವಾಗ ಆ ವಾಕ್ಯ ಅಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತೈತೆ. ಏನಾದರೂ ಬಲಹೀನತೆಗಳಿಗೆ ವಿರುದ್ಧವಾಗಿ ಮಾತಾಡ್ತೇವ, ಆ ಶೋಧನೆಗಳಿಗೆ ವಿರುದ್ಧವಾಗಿ ಮಾತನಾಡ್ತೇವ, ಖಂಡಿತ ದೇವರ ವಾಕ್ಯ ಆ ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದು ಆಗಿರ್ತೈತೆ. ಆದ್ದರಿಂದ ದೇವರ ಮಕ್ಕಳಾದ ನಾವು ವಾಕ್ಯವನ್ನು ಕೇಳುವಂಥವ್ರು ಮಾತ್ರ ಆಗಿರದೆ ಕೇಳಲೇಬೇಕು,
ಆದರೆ ಕೇಳುವಂಥದ್ದಕ್ಕೆ ನಾವು ನಿಂತುಕೊಳ್ಳಬಾರದು, ಅದನ್ನು ಓದುವಂಥದ್ದಕ್ಕೆ ನಾವು ನಿಂತುಕೊಳ್ಳಬಾರದು. ಅದನ್ನು ನಾವೇನು ಮಾಡಬೇಕಾದ್ರೆ ಬಾಯಿಂದ ನಾವು ಮಾತನಾಡಲಿಕ್ಕೆ ಪ್ರಾರಂಭಿಸಬೇಕು. ನಮ್ಮ ದೇಹಗಳಲ್ಲಿ ಕಾಯಿಲೆ ಕಂಡು ಬರುವಾಗ ಅಥವಾ ಯಾರದೇ ದೇಹಗಳಲ್ಲಿ ಕಾಯಿಲೆಗಳು ನಾವು ನೋಡುವಾಗ ದೇವರ ವಾಕ್ಯವನ್ನು ನಾವು ಮಾತನಾಡಿದರೆ ಆ ವಾಕ್ಯ ಅವರ ದೇಹಗಳನ್ನು ಸ್ವಸ್ಥಪಡಿಸುವ ಶಕ್ತಿ ಆ ವಾಕ್ಯಕ್ಕೆ ಇರುವಂಥದ್ದಾಗಿದೆ. ಅದಕ್ಕೆ 107ನೇ ಕೀರ್ತನೆ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದನು ಎಂಬುದಾಗಿ. ಕಾಯಿಲೆಯಲ್ಲಿದ್ದಂತಹ ಜನರನ್ನು ಸ್ವಸ್ಥಪಡಿಸುವುದಕ್ಕೆ ದೇವರು ಕಳಿಸಿರುವಂಥ ಸಾಧನ ದೇವರ ವಾಕ್ಯ ಎಂಬುದಾಗಿ, ದೂತನೋಪಾದಿಯಲ್ಲಿ ಕಳಿಸಿದ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಮಾತಾಡುವಾಗ ಆ ಮಾತು ಕಳಿಸಲ್ಪಡುವಂಥದ್ದಾಗಿರ್ತೈತೆ. ಯಾವ ವ್ಯಕ್ತಿಗೆ ನಾವು ಮಾತನಾಡ್ತೇವೋ ಆ ವ್ಯಕ್ತಿಯನ್ನು ಅದು ಗುಣಪಡಿಸುವಂಥದ್ದಾಗಿರ್ತೈತೆ. ಅದಕ್ಕೆ ವಿಶ್ವಾಸಿಗಳಾದ ನಾವು ಬರೀ ಕೇಳುವಂಥವ್ರು ಮಾತ್ರ ಆಗಿರದೆ ಅದನ್ನು ಬಾಯಲ್ಲಿಟ್ಟು ಮಾತನಾಡಲಿಕ್ಕೆ ಪ್ರಾರಂಭಿಸಬೇಕು. ಈ ವಾಕ್ಯ ಕಾರ್ಯ ಮಾಡ್ತೈತೆ ಎಂಬುದಾಗಿ ಖಂಡಿತವಾಗಿ ನಿಮ್ಮ ಬಾಯಿಂದ ಬರುವ ಮಾತು ಗನ್ನಲ್ಲಿಟ್ಟಂಥ ಬುಲ್ಲೆಟನ್ನು ಒತ್ತಿದ ಹಾಗೆ, ಅದನ್ನು ಹೊಡೆದ ಹಾಗೆ ನಾವು ಮಾತಾಡಲಿಕ್ಕೆ ಪ್ರಾರಂಭಿಸಿದರೆ ಆ ಮಾತಿಗೆ ಶಕ್ತಿ ಇದೆ, ಅದು ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತದೆ. ಆದ್ದರಿಂದ ಈ ದೇವರ ವಾಕ್ಯ ಬಹಳ ಶಕ್ತಿ ಉಳ್ಳದ್ದಾಗಿದೆ. ನಾವು ನೋಡ್ತೇವೆ ದೇವರ ವಾಕ್ಯಕ್ಕಿರುವಂಥ ಶಕ್ತಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ನಾವು ಓದಬೇಕಾಗ್ತದೆ. ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನ ಮಾತಿನಿಂದಲೇ ಜಗತ್ತುಗಳನ್ನು ಮತ್ತು ನಿರ್ಮಿಸಿದ್ದಾನೆ, ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ನಂಬಿಕೆಯಿಂದಲೇ ನಾವು ಗ್ರಹಿಸುತ್ತೇವೆ ಎಂಬುದಾಗಿ. ಅಂದರೆ ಈ ಲೋಕಗಳೆಲ್ಲ ಹೇಗೆ ಉಂಟಾದವಪ್ಪ, ಹೇಗೆ ಬಂದವು, ಹೇಗೆ ಸೃಷ್ಟಿಯಾದವು ಎಂಬುದಾಗಿ ಇದೊಂದು ದೊಡ್ಡ ಪ್ರಶ್ನೆ ಎಲ್ಲ ಜನರಲ್ಲಿ ಸಹ, ವಿಜ್ಞಾನಿಗಳ ಮೊದಲುಕೊಂಡು ಸಾಮಾನ್ಯ ಜನರ ತನಕ ಇದೊಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದಾಗಿರ್ತೈತೆ. ಆದರೆ ಸತ್ಯವೇದ ಅದಕ್ಕೆ ಉತ್ತರ ಕೊಡ್ತೈತೆ, ದೇವರು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ್ದಾನೆ ಎಂಬುದಾಗಿ. ದೇವರು ಭೂಮಿ ಆಕಾಶಗಳನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ. ಹೇಗೆ ನಿರ್ಮಿಸಿದ್ದಾನೆ ಅಂತ ನಾವು ನೋಡುವಂಥದ್ದಾದರೆ ತನ್ನ ಮಾತಿನಿಂದ ಎಂಬುದಾಗಿ ಇಬ್ರಿ ಪತ್ರಿಕೆಯಲ್ಲಿ ಸಹ ನಾವು ನೋಡುವಂಥವರಾಗಿರ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 1-2 ವಚನಗಳಲ್ಲಿ ಸಹ ನಾವು ನೋಡ್ತೇವೆ, ದೇವರು ಮಾತಿನಿಂದ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರ ವಾಕ್ಯ, ದೇವರು ಪ್ರಪಂಚಗಳನ್ನು ನಿರ್ಮಾಣ ಮಾಡುವುದಕ್ಕೆ, ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆತನು ಉಪಯೋಗಿಸಿರುವಂಥ ಸಾಧನ ಆತನ ವಾಕ್ಯವೇ. ಆತನ ವಾಕ್ಯದಿಂದಲೇ ಎಲ್ಲವನ್ನು ಮಾಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತೈತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನಿಂದಲೇ ಎಲ್ಲವೂ ಉಂಟಾಯಿತು, ಉಂಟಾದದ್ದು ಯಾವುದು ಆತನಿಲ್ಲದೆ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ಆತನಿಂದಲ್ಲದ. ಆತನು ಯಾರು? ವಾಕ್ಯವೆಂಬಾತನ. ವಾಕ್ಯವು ಒಂದು ಸಂಗತಿಯಲ್ಲ, ವಾಕ್ಯವು ವ್ಯಕ್ತಿಯಾಗಿದ್ದಾನೆ. ನಾವೀಗ ದೇವರ ವಾಕ್ಯವನ್ನು ಮಾತಾಡುವಾಗ ಆತನು ಹೊಂದಿರುವ ಬಾಸುಂಡಗಳಿಂದ ನೀವು ಗುಣವಾಗಿದ್ದೀರಿ ಅಥವಾ ನಾನು ಗುಣವಾಗಿದ್ದೇನೆ ಅಂತ ಮಾತಾಡುವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ನಾವು ಮಾತನಾಡ್ತಾ ಇದ್ದೇವೆ. ವಾಕ್ಯವನ್ನುವಂಥದ್ದು ಒಂದು ವ್ಯಕ್ತಿಯಾಗಿದ್ದಾನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ, ಆತನಿಗೆ ವಾಕ್ಯವೆಂಬ ಹೆಸರು ಇತ್ತು ಎಂಬುದಾಗಿ, ವಾಕ್ಯವೆಂಬಾತನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರು ಎಲ್ಲವನ್ನು ಉಂಟು ಮಾಡಿದ್ದು ತನ್ನ ವಾಕ್ಯದಿಂದಲೇ, ಅಂದರೆ ಕ್ರಿಸ್ತನಿಂದಲೇ ಎಂಬುದಾಗಿ ಸಹ ನಾವು ನೋಡುವಂಥವರಾಗಿರ್ತೇವೆ. ಅದಕ್ಕೆ ವಾಕ್ಯಕ್ಕಿರುವ ಶಕ್ತಿ ಏನಂದರೆ ಎಲ್ಲವನ್ನು ನಿರ್ಮಿಸುವ ಶಕ್ತಿ ವಾಕ್ಯವಾಗಿದೆ. ನಿರ್ಮಿಸಿರುವಂಥ ಶಕ್ತಿ ಉಳ್ಳದ್ದು ದೇವರ ವಾಕ್ಯವಾಗಿದೆ. ಎರಡನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ದೇವರು ಏನನ್ನಾದರೂ ಮಾಡಬೇಕು ಅಂದರೆ ದೇವರು ಯಾವುದರಿಂದ ಮಾಡ್ತಾನಂದರೆ ತನ್ನ ವಾಕ್ಯದಿಂದಲೇ ಮಾಡಿದ್ದಾನೆ, ಮಾಡುವಂಥ ಆತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಉಂಟಾದದ್ದು ಒಂದಾದರೂ ಆತನಿಲ್ಲದೆ ಉಂಟಾಗಲಿಲ್ಲ, ಉಂಟಾದ ಪ್ರತಿಯೊಂದು ಆತನಿಂದಲೇ ಉಂಟಾಗಿದೆ ಎಂಬುದಾಗಿ. ಅಂದರೆ ದೇವರು ಎಲ್ಲವನ್ನು ವಾಕ್ಯದಿಂದಲೇ ಮಾಡುವ ಆತನಾಗಿರ್ತಾನೆ, ಎಲ್ಲವೂ ವಾಕ್ಯದಿಂದಲೇ ಆತನು ಉಂಟು ಮಾಡುವಂಥ ಆತನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ನಮಗೆ ರಕ್ಷಣೆ ತಂದದ್ದು ವಾಕ್ಯವೆಂಬಾತನಿಂದಲೇ, ನಮಗೆ ಪಾಪ ಪರಿಹಾರವನ್ನು ತಂದದ್ದು ವಾಕ್ಯವೆಂಬಾತನಿಂದಲೇ. ಪ್ರೈಸ್ ದಿ ಲಾರ್ಡ್. ಮೊದಲದು ನುಡಿಯಿತು, ದೇವರ ವಾಕ್ಯ ಹೇಳಲ್ಪಟ್ಟಿತು, ರಕ್ಷಕನು ಬರ್ತಾನೆ ಎಂಬುದಾಗಿ, ಅದು ನೆರವೇರಿತು. ನಮ್ಮ ಪಾಪಗಳು ಪರಿಹಾರವಾಗ್ತವೆ, ಸೈತಾನನು ಜಜ್ಜಲ್ಪಡ್ತಾನೆ ಎಂಬುದಾಗಿ ದೇವರ ಪ್ರವಾದನ ವಾಕ್ಯವು ನುಡಿಯಲ್ಪಟ್ಟಿತು, ಅದು ನೆರವೇರಿರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಆತನು ಮಾತನಾಡಿಯೇ ಆ ಮಾತನ್ನು ನೆರವೇರಿಸುವಂಥ ಆತನಾಗಿರ್ತಾನೆ. ಅದಕ್ಕೆ ದೇವರ ವಾಕ್ಯವು ಸಜೀವವಾಗಿದೆ, ಪರಿಣಾಮಕಾರಿಯಾಗಿದೆ, ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಅದು ಸೃಷ್ಟಿಯನ್ನೇ ಮಾಡಿರುವಂಥ ವಾಕ್ಯ. ಆ ವಾಕ್ಯವನ್ನು
ದೇವರು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ಇದನ್ನು ನಮ್ಮ ಬಾಯಲ್ಲಿಟ್ಟು ಮಾತಾಡುವಾಗ ದೇವರ ವಾಕ್ಯ ಹೇಳ್ತೈತೆ, ನೀವು ಭೂಲೋಕದ ಎಲ್ಲ ಕಡೆಗಳಲ್ಲಿ ನನಗೆ ಸಾಕ್ಷಿಗಳಾಗಿರುವಿರೆಂಬುದಾಗಿ. ಅಯ್ಯೋ, ನನಗೆ ಸಾಕ್ಷಿಯಾಗಿರ್ಲಿಕ್ಕಾಗಲ್ಲ, ಸಾಕ್ಷಿ ಹೇಳಿಕ್ಕೂ ಬರಲ್ಲ, ದೇವರಿಗಾಗಿ ಜೀವಿಸಲಿಕ್ಕೂ ಆಗಲ್ಲ, ಪ್ರಾರ್ಥನೆ ಮಾಡಲಿಕ್ಕೂ ಆಗಲ್ಲ, ವಾಕ್ಯ ಓದಲಿಕ್ಕೂ ಆಗಲ್ಲ, ನಾನು ಬಲಹೀನವಾದಂಥ ವ್ಯಕ್ತಿ, ನಾನು ಏನೂ ಗೊತ್ತಿಲ್ಲದ ವ್ಯಕ್ತಿ ಅಂತ ನಾವು ಅಂದುಕೊಳ್ತಾ ಇರ್ತೇವೆ. ಆದರೆ ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಾ? ದೇವರ ವಾಕ್ಯ ಹೇಳ್ತೈತೆ, ಪವಿತ್ರಾತ್ಮನು ನಿಮ್ಮಲ್ಲಿ ಬಂದಿದ್ದಾನೆ ಎಂಬುದಾಗಿ. ಪವಿತ್ರಾತ್ಮನು ನಿಮ್ಮಲ್ಲಿ ಬಂದಿದ್ದಾನ, ನೀವು ಬಲವಂತರು, ಬಲವು ದೇವರ ಬಲ ನೀವು ಹೊಂದಿದ್ದೀರಿ ಎಂಬುದಾಗಿ. ದೇವರ ಬಲ ನೀವು ಹೊಂದಿದ್ದೀರಾ, ನೀವೆಲ್ಲ ಕಡೆಗಳಲ್ಲಿ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ. ಹಾಗಾದರೆ ಇದು ನಮ್ಮನ್ನು ಹೊರಗಡೆಯಿಂದ ನೋಡುವಾಗ ಅದು ನಾವು ಅಲ್ಲವೇ ಅಲ್ಲ ಅಂತ ಅನಿಸ್ತೈತೆ. ಬಟ್ ಈ ವಾಕ್ಯ ಹೇಳುವಂಥದ್ದು ಸತ್ಯ. ನೀನು ಅಂತರಂಗದಲ್ಲಿ ವಾಕ್ಯ ಹೇಳುವಂಥದ್ದೇ ಆಗಿದೆಯಾ? ನೀನು ಯಾವಾಗಾದರೆ ಇದನ್ನು ನಂಬಿ, ನಾನು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ವ್ಯಕ್ತಿ, ನಾನು ಪವಿತ್ರಾತ್ಮನನ್ನು ಹೊಂದಿದ್ದೇನೆ, ಅದರ ಅರ್ಥ ದೇವರ ಬಲ ನನ್ನ ಮೇಲೆ ಬಂದಿರುವಂಥದ್ದಾಗಿದೆ. ಆದ್ದರಿಂದ ನಾನು ಎಲ್ಲ ಕಡೆಗಳಲ್ಲಿ ಕ್ರಿಸ್ತನ ಸಾಕ್ಷಿಯಾಗಿ ನಾನು ಬಾಳುತ್ತೇನೆ ಎಂಬುದಾಗಿ ನೀನು ನಂಬಿ ಮಾತನಾಡಬೇಕು. ಮಾತನಾಡುವಾಗ ಆ ಮಾತನಾಡಿರುವ ವಾಕ್ಯ ಬಹು ಶಕ್ತಿಶಾಲಿಯಾಗಿದೆ, ಬಹು ವೇಗಶಾಲಿಯಾಗಿದೆ. ಅದು ಕಾರ್ಯ ಮಾಡಲಿಕ್ಕೆ ಅದು ಬಹು ಶಕ್ತಿಶಾಲಿಯಾಗಿದೆ, ಬಹು ವೇಗಶಾಲಿಯಾಗಿದೆ. ಅದು ಮಾತನಾಡುವ ನಿನ್ನನ್ನೇ, ಬಲಹೀನರಾದ ನಮ್ಮನ್ನೇ ಅದು ದೇವರಿಗೆ ಸಾಕ್ಷಿಗಳಾಗುವ ಹಾಗೆ ಮತ್ತು ಅದು ಬದಲಾಯಿಸುವಂಥ ಕಾರ್ಯ ಆ ವಾಕ್ಯ ಮಾಡುವಂಥದ್ದಾಗಿರ್ತದೆ. ಪ್ರೈಸಲ ದೇವರ ವಾಕ್ಯ ಹೇಳ್ತೈತೆ, ನೀವು ಕೊಡುವವರಾಗಿರ್ತೀರಿ, ತೆಗೆದುಕೊಳ್ಳುವವರಾಗಿರುವುದಿಲ್ಲ ಎಂಬುದಾಗಿ. ದೇವರ ಮಕ್ಕಳು ನಾವು, ದೇವರು ಕೊಡುವಾತನು. ದೇವರಿಗೆ ಯಾರು ಏನು ಕೊಡ್ಲಿಕ್ಕಾಗುವುದಿಲ್ಲ, ಆತನ ಕೊರತೆ ಉಳ್ಳವನಲ್ಲ. ದೇವರ ಮಕ್ಕಳು ನಾವಾಗಿದ್ದೇವೆ. ನಾವು ಸಹ ಹಾಗೆ ನಾವು ಕೊಡುವಂಥವರಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾನೆ, ಕೊಡುವಂಥವರಾಗಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನಿರ್ಮಾಣ ಮಾಡಿದ್ದಾನೆ. ಇದು ಸತ್ಯವಾಗಿದೆ. ಬಟ್ ನಮ್ಮ ಪರಿಸ್ಥಿತಿ ಹಾಗೆ ಇರುವುದಿಲ್ಲ. ನಮ್ಗೆ ಯಾವಾಗಲೂ ಕೊರತೆ, ಯಾವಾಗಲೂ ಅಗತ್ಯಗಳು, ಯಾವಾಗಲೂ ಕೊರತೆಗಳು, ಈ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇರ್ತೇವೆ. ಆದರೆ ವಾಕ್ಯವನ್ನು ನಂಬಿ ನಿನ್ನ ಬಾಯಿಂದ ಅದನ್ನು ಮಾತಾಡುವಂಥದ್ದಾದರೆ, ನಾನು ತಲೆಯಾಗಿದ್ದೇನೆ, ನಾನು ಬಾಲಾಗಿರುವುದಿಲ್ಲ, ನಾನು ಕೊಡುವವನಾಗಿರ್ತೇನೆ, ತೆಗೆದುಕೊಳ್ಳುವವನಾಗಿರುವುದಿಲ್ಲ, ಅನೇಕರನ್ನು ನಾನು ಆಶೀರ್ವದಿಸ್ತೇನೆ, ನಾನು ಅಭಿವೃದ್ಧಿ ಹೊಂದುತ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ಮಾತಾಡುವಾಗ ಆ ವಾಕ್ಯ ನಿನ್ನ ಮನಸ್ಸನ್ನು ಬದಲಾಯಿಸ್ತೈತೆ, ನಿನ್ನ ಸಾಮರ್ಥ್ಯಗಳನ್ನು ಹೊರಗಡೆ ತರ್ತೈತೆ, ಕೃಪೆಗಳನ್ನು ನಿನಗೆ ಅನುಗ್ರಹಿಸುವಂಥದ್ದಾಗಿರ್ತೈತೆ. ನಿನ್ನ ಜೀವನದಲ್ಲಿ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ, ಕೊರತೆಯಲ್ಲಿರುವಂಥ ನೀನು ಇನ್ನೊಬ್ಬರಿಗೆ ಕೊಡುವುದಕ್ಕೆ ಶಕ್ತನಾಗುವಂತೆ ಆ ವಾಕ್ಯವೇ, ನೀವು ಮಾತಾಡಿರುವ ವಾಕ್ಯವೇ ನಿಮ್ಮ ಜೀವಿತವನ್ನು ಮಹತ್ತರವಾಗಿ ಬದಲಾಯಿಸುವಂಥದ್ದಾಗಿರ್ತೈತೆ. ಅದಕ್ಕೆ ದೇವರ ವಾಕ್ಯವನ್ನು ಕೇಳಬೇಕು, ಓದಬೇಕು, ಅದನ್ನು ಅರಿಕೆ ಮಾಡಬೇಕು, ಧ್ಯಾನ ಮಾಡಬೇಕು, ಆಲೋಚನೆ ಮಾಡಬೇಕು. ನಮ್ಮ ತಿಳುವಳಿಕೆಯಲ್ಲಿ ಯಾವಾಗಲೂ ಅದು ಓಡ್ತಾ ಇರಬೇಕು. ಅಷ್ಟು ಮಾತ್ರವಲ್ಲ, ಅದು ನಮ್ಮ ಪರಿಸ್ಥಿತಿಗಳಲ್ಲಿ ಅದನ್ನು ನಾವು ಮಾತನಾಡುವಂಥವರು ನಾವು ಆಗಿರಬೇಕು. ರೈಸಲ ಮಾತನಾಡಿದರೆ ಅದು ವೇಗಶಾಲಿ ಕಾರ್ಯ ಮಾಡುವುದಕ್ಕೆ, ನಾವು ಮಾತನಾಡುವಾಗ ಅದು ಶಕ್ತಿಶಾಲಿ ಕಾರ್ಯಗಳನ್ನು ಸಾಧಿಸುವುದಕ್ಕೆ, ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ, ವೈರಿಯ ಕಾರ್ಯಗಳನ್ನು, ರೋಗಗಳನ್ನು, ದೆವ್ವದ ಕಾರ್ಯಗಳನ್ನು, ದುರಾತ್ಮನ ಕ್ರಿಯೆಗಳನ್ನು ನಾಶಪಡಿಸುವುದಕ್ಕೆ ಅದು ಶಕ್ತಿಶಾಲಿಯಾಗಿದೆ. ಅದು ಪರಿಣಾಮಕಾರಿಯಾಗಿರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ, ದೇವರು ತನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳುಹಿಸಿ ಅವರ ವಾಕ್ಯದಿಂದ ಸ್ವಸ್ಥಪಡಿಸಿದ್ದಾನೆ. ದೇವರ ವಾಕ್ಯ, ದೇವರು ಎಲ್ಲವನ್ನು ಸಹ ತನ್ನ ವಾಕ್ಯದಿಂದಲೇ ಮಾಡಿದ್ದಾನೆ. ನಾವು ಸಹ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಹೊಂದಿಕೊಳ್ಬೇಕು, ನಾವೇನನ್ನಾದರೂ ಮಾಡುವವರಾಗಿರಬೇಕು, ನಾವು ದೇವರಿಗಾಗಿ ಪ್ರಕಾಶಿಸುವಂಥವರಾಗಿರಬೇಕು, ಈ ಲೋಕದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ಬಾಳುವಂಥವರಾಗಿರ್ಬೇಕಂದ್ರೆ ಅದನ್ನು ಮಾಡುವಂಥದ್ದು ನಿಮ್ಮ ಬಾಯಿಂದ ಹೊರಡುವ ನಂಬಿಕೆಯ ವಾಕ್ಯ. ಒಂದು ಮಾತಿ ಸಮಯದಲ್ಲಿ ನೆನಪಾಗ್ತೈತೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 7-8 ವಚನಗಳಲ್ಲಿ ಓದುವಾಗ, ಯೇಸು ಸ್ವಾಮಿ ಕ್ರಿಸ್ತನನ್ನು ತರುವುದಕ್ಕೆ ಪರಲೋಕಕ್ಕೆ ಆರೋಹಣವಾಗಿ ಹೋಗುವವರು ಯಾರು? ಆತನನ್ನು ಕೆಳಗಡೆಯಿಂದ ತರುವುದಕ್ಕೆ ಪಾತಾಳಕ್ಕೆ ಇಳಿದು ಹೋಗುವವರು ಯಾರು? ಅದು ಅಗತ್ಯ ಇಲ್ಲ, ಯಾರು ಹೋಗ್ಲಿಕ್ಕಾಗಲ್ಲ. ಬಟ್ ಆದರೆ ಆ ರಕ್ಷಣೆಯ ವಾಕ್ಯ, ನಂಬಿಕೆಯ ವಾಕ್ಯ ನಿನ್ನ ಹತ್ತಿರವೇ, ನಿಮ್ಮ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿ ಇದೆ, ನಿನ್ನ ಹೃದಯದಲ್ಲಿ ಇದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಯೇಸುಸ್ವಾಮಿನ ತರೋದು ಹೇಗೆ? ನಿನ್ನ ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಂಡು, ಕ್ರಿಸ್ತನ ವಾಕ್ಯವು ನಿನ್ನ ಬಗ್ಗೆ ಏನು ಹೇಳ್ತೈತೋ, ಪರಿಸ್ಥಿತಿ ಏನು ಹೇಳ್ತೈತೋ ಅಲ್ಲ, ದೇವರ ವಾಕ್ಯವು ನಿನ್ನ ಕುರಿತು ಏನು ಹೇಳ್ತೈತೋ ಆ ವಾಕ್ಯವನ್ನು ಹೃದಯದಿಂದ ನಂಬುತ್ತಾ ಬಾಯಿಂದ ಮಾತನಾಡುವಾಗ ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನೆ, ದೇವರ ಮಹಿಮೆ ಪ್ರತ್ಯಕ್ಷವಾಗ್ತೈತೆ, ವೈರಿಯ ಕಾರ್ಯಗಳು ನಾಶವಾಗುವಂತವಾಗಿರ್ತವೆ. ನಿನ್ನ ಜೀವನದಲ್ಲಿ ಆ ವಾಕ್ಯ ಏನು ವಾಕ್ಯ ನೀನು ಮಾತನಾಡ್ತೀಯೋ ಅದರಂತೆ ನೀವು, ನಿಮ್ಮ ಜೀವನ, ನಿಮ್ಮ ಪರಿಸ್ಥಿತಿಗಳು ಬದಲಾಗುವಂತವಾಗಿರ್ತವೆ. ಪ್ರೈಸ್ ದಿ ಲಾರ್ಡ್. ಸೈತಾನ ಕಾರ್ಯಗಳು ನಾಶವಾಗುವಂತವಾಗಿರ್ತವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ,
ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಕಾರ್ಯ ಸಾಧಕವಾದ ಸಜೀವವಾದ ಶಕ್ತಿಯ ವಾಕ್ಯದ ಬಗ್ಗೆ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಿದ್ದೇವೆ ಸ್ವಾಮಿ. ಈ ವಾಕ್ಯವನ್ನು ನಮ್ಮ ಬಾಯಲ್ಲಿಟ್ಟು ನಾವು ಮಾತನಾಡುವಾಗ ನಾವು ವೈರಿಯನ್ನು ಜಯಿಸ್ತೇವೆ ಎಂಬುದಾಗಿ ಸತ್ಯವೇದದಲ್ಲಿ ಸಾಕ್ಷಿ ಬರೆಯಲ್ಪಟ್ಟಿದೆ ಕರ್ತನೆ. ಅವರು ತಮ್ಮ ವಾಕ್ಯದ ಬಲದಿಂದ ಅವನನ್ನು ಜಯಿಸಿದರು ಎಂಬುದಾಗಿ ಈ ವಾಕ್ಯ ಕೇಳ್ತಿರೋ ನಮ್ಮ ಪ್ರಿಯರು ಪ್ರತಿಯೊಬ್ಬರೂ ಸ್ವಾಮಿ ನಿನ್ನ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ನಂಬುತ್ತಾ ಬಾಯಿಂದ ಮಾತನಾಡುತ್ತಾ ವೈರಿಯನ್ನು ಜಯಿಸುವ ಹಾಗೆ, ಲೋಕದಲ್ಲಿ ಎಲ್ಲ ಹೋರಾಟಗಳಲ್ಲಿ ಜಯಶಾಲಿಗಳಾಗುವ ಹಾಗೆ ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳೆಲ್ಲರೂ ಈ ರೀತಿ ಸ್ವಾಮಿ ಜಯಶಾಲಿಗಳಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಬಾಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.